ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ನಮ್ಮ ಮನೆಯೊಳಗಿನ ಮಂಡಕ್ಕಿ ಸೂಸ್ಲ ಮಾಡಿ ತೋರಿಸ್ತೀನಿ ಹೆಂಗೆ ಅಂತ ನೋಡ್ರಿ. ಒಂದು ಬಾಳ್ಗೆ ಇಟ್ಕೊಂಡು ಒಂದು 4 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾದಿಂದ ಒಂದು 1/4 ಸ್ಪೂನ್ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅನ್ನಲಿ. ಅವಲಕ್ಕಿ ಮಂಡಕ್ಕಿ ಉಪ್ಪಿಟ್ಟು ಮಾಡ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಈರುಳ್ಳಿ ಜಾಸ್ತಿ ಬೇಕು. 2 ಮೀಡಿಯಮ್ ಸೈಜಿನ ಈರುಳ್ಳಿನ ಇಲ್ಲಿ ಸಣ್ಣಕ್ಕೆ ಕಟ್ ಮಾಡಿ ಹಾಕೈತಿ. ನಂತರ 1 ಕಡ್ಡಿ ಕರಿಬೇ, 3 ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಾಕೈತಿ. ಇದು ಹಸಿ ಸ್ಮೆಲ್ ಹೋಗಿ 50% ಫ್ರೈ ಆಗಲಿ. ಒಂದು ಅರ್ಧ ಟೊಮೆಟೊ ರುಚಿ ಜಾಸ್ತಿ ಆಕೈತಿ ಹಾಕಬೇಕು ನೋಡ್ರಿ. ಇದು ಸ್ವಲ್ಪ ಬೆಂದ ನಂತರ ಇದಕ್ಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ತಟಗೂ ಸಕ್ಕರೆ ಹಾಕ್ಬೇಕ್ರಿ. ಇದಕ್ಕೆ ಇಷ್ಟು ಹಾಕಿ ಚೆಂದಾಗಿ ಬೇಯಿಸ್ಬಿಡ್ಬೇಕು. ಒಗ್ಗರಣೆನ ಭಾಳ ಟೇಸ್ಟ್ ಆಗ್ತಾವೆ ಇವು. ತೋಯಿಸಿ ಮಾಡಿದಂಥ ಮಂಡಕ್ಕಿ ಎಲ್ಲರಿಗೂ ಇಷ್ಟ ಆಗ್ತಾವೆ ನೋಡ್ರಿ. ಇವು ಮಕ್ಕಳಿಗೆ ಸ್ಕೂಲ್ಗೆ, ಮನೆಯೊಳಗೆ, ಆಫೀಸ್ಗೆ ಹೋಗೋರಿದ್ರೆ ಆ ಟೈಮ್ನಾಗ ಮಾಡೋಂಗಿಲ್ಲ, ಯಾಕಂದ್ರೆ ಹೊಟ್ಟೆ ತುಂಬಂಗಿಲ್ಲ. ಇವು 1 ತಾಸಿನ ಮಟ್ಟಿಗೆ ಅಷ್ಟೇ. ಇವು ಟೀ ಜೊತೆಗೆ ಸಾಯಂಕಾಲ ತಿನ್ನೋಕೆ ಅಡ್ಡಿ ಇಲ್ಲ. ಬೆಳಗಿನ ನಾಷ್ಟಕ್ಕೆ ಮಾಡಾಕತ್ತೇವೆ ನಾವು. ಇವನೊಂದು 2-3 ಸಲ ಸ್ವಚ್ಛಗೆ ತೊಳ್ಕೊಬೇಕು, ಧೂಳು ಇರ್ತಾವೆ. ತೊಳೆದು ಹಿಂಡಿ ಒಂದು ಪಾತ್ರೆಯೊಳಗೆ ಹಾಕಿ ಇದಕ್ಕೆ 1-2 ಸ್ಪೂನ್ ಪುಟಾಣಿ ಪುಡಿ, ಹುರಗಡ್ಲಿ ಪುಡಿ ಅಂತಿರಲ್ಲ, ಅದನ್ನ ಹಾಕಿ ಕಲಿಸ್ಬಿಡ್ಬೇಕು. ಇದನ್ನು ಮೊದಲೇ ಯಾಕೆ ಹಾಕಿ ಕಲಿಸ್ಬೇಕು ಅಂದ್ರೆ ಮಂಡಕ್ಕಿ ಮುದ್ದೆ ಆಗಂಗಿಲ್ಲ, ಬಿಡಿ ಬಿಡಿ ಹಾಕವು. ಇವತ್ತು ಸಂಡೇ ಬೆಳಗಿನ ನಾಷ್ಟಕ್ಕೆ ಯಾಕೆ ಮಾಡೀವಿ ಅಂದರೆ ಜಲ್ದಿ ಊಟ ಮಾಡ್ಬೋದು. ಎಲ್ಲರೂ ಮನೆಯೊಳಗೆ ಇರ್ತಾರೆ. ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾಗ, ಆಫೀಸ್ಗೆ ಹೋಗೋರಿದ್ದಾಗ ಈ ಥರ ಮಂಡಕ್ಕಿ ಅವಲಕ್ಕಿ ಬೆಳಗ್ಗೆ ಮಾಡಲ್ಲ ನಾವು. ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಈ ಥರ ಮಾಡೋದು ನೋಡ್ರಿ. ಇವನು ಒಗ್ಗರಣೆ ಒಳಗೆ ಹಾಕಿ ಕಲಿಸ್ಬಿಡೋಣ. ಕಲಿಸಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಈ ಥರ ತುಂಬ ಚೆನ್ನಾಗಿ ಆಕ್ಕವು. ಇನ್ನು ಸೊಪ್ಪು ತಿನ್ಬೇಕು ಅನ್ನಿಸ್ತದೆ, ಅಷ್ಟೊಂದು ರುಚಿ ಆಗ್ತಾವೆ. ಇದನ್ನು ಚೆಂದ ಕಲಿಸಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತಿ ಅಂಡ ನೋಡ್ರಿ. ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ. ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರ್ತಾವೆ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಕಲಿಸ್ಬಿಡೋಣ. ಇದ್ರ ಜೊತೆಗೆ ಸ್ವಲ್ಪ ಸೇವ್ ಇದ್ರೆ ಇನ್ನೂ ಟೇಸ್ಟ್ ಡಬಲ್ ಆಗ್ತತಿ. ಇದ್ರ ಜೊತೆಗೆ ಒಂದು ಮೆಣಸಿನ್ಕಾಯಿ ಇಡ್ತೇವೆ ನೋಡ್ರಿ. ಯಾಕಂದ್ರೆ ಮಕ್ಳು ಇರ್ತಾವಂತ ಕಡಿಮೆ ಹಾಕಿರ್ತತಿ, ಅದಕ್ಕೆ ಕಡ್ಕೊಂಡು ತಿನ್ನಲಿ ಅಂತ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.